ದೊಡ್ಡ ಸಮಸ್ಯೆಗಳು ಬಂದಾಗ ಸಾಲ್ವ್ ಮಾಡಬೇಕು ಮುಂಚೆ ಬಹುಶಃ ನಾವು ಯಾವುದೇ ಚರ್ಚೆ ಮಾಡಿದ್ವಿ. ಆ ಚರ್ಚೆ ಅದು ಸಮಸ್ಯೆ ಏನು, ಯಾವ ತರ ಆಯ್ತು, ಏನು ಉದ್ಭವ ಆಯ್ತು, ಯಾವ್ದಕ್ಕೋಸ್ಕರ ಇದರಿಂದ ಆಗಲಿಂದ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸ್ ಅನ್ನೋದು ವಿಚಾರ ಸ್ವಲ್ಪ 2-3 ವರ್ಡ್ಗಳೇ ತಾವು ನಮ್ಮ ಕ್ರಿಯಾಗಳ ಇಲ್ಲ ಅಥವಾ ನಮ್ಮ ನಿರ್ಮಾಪಕರಾದ ಸುಪ್ರೀಂ ಕೋರ್ಟ್ ಸ್ವಲ್ಪ ವಿಚಾರವಾದಾಗ ಆಮೇಲೆ ನಮಗೆ ನಾವು ವಾಣಿಜ್ಯ ಮಂದಿ ಏನ್ ಡಿಸಿಷನ್ ತಗೊಳ್ಳೋದು ವಿಚಾರ ಇಲ್ಲಿ ಪದಾಧಿಕಾರಿಗಳೆಲ್ಲ ಬಂದಿದ್ದಾರೆ. ನಮ್ಮ ನಿರ್ಮಾಪಕ ಅಧ್ಯಕ್ಷರಾದ ಬಣದವರು ಬಂದಿದ್ದಾರೆ, ಮತ್ತೆ ನಮ್ಮೆಲ್ಲ ಪದಾಧಿಕಾರಿಗಳು ಕೂಡ ಇಲ್ಲಿದ್ದಾರೆ. ಆಮೇಲೆ ನಮ್ಮ ಪ್ರೇಮ್ ಅವರಿಗೆ ದೊಡ್ಡ ನಿರ್ದೇಶಕರು, ನಮ್ಮ ಆತ್ಮೀಯರು, ನಮ್ಮ ಸಹೋದರ ಸಮಾನರು, ನಮ್ಮ ಮನೆ ಹುಡುಗ ಇದ್ದಕ್ಕೆ ಎಸ್ಕಿ ಚಿತ್ರ ಬರ್ಕೊಟ್ಟವರು ಅವ್ರ ಸ್ವಾಗತ ಬಯಸಿ ನಮ್ಮ ಸುಪ್ರೀಂ ಸ್ವಾಗತ ಇವತ್ತು ಏನ್ ಸಮಸ್ಯೆ ಆಯ್ತು, ಯಾವ ತರ ಸಂಕ್ಷಿಪ್ತ ತಿಳಿಸಿದ್ರೆ ಅದಕ್ಕೆ ಯಾವ ತರ ಪರಿಹಾರ ಮಾಡೋದು ಅಂತ ಹೇಳ್ತೀನಿ. ಎಲ್ಲರಿಗೂ ನಮಸ್ತೆ. ಪಬ್ಲಿಸಿಟಿ ಮಾಡ್ತೀವಿ. ಪ್ರತಿಯೊಂದು ಸಿನಿಮಾ ಮಾಡಿದಾಗಲೂ ಪಬ್ಲಿಸಿಟಿ ಮಾಡ್ತೀವಿ. ಯಾವ ರೀತಿ ಪಬ್ಲಿಸಿಟಿ ಮಾಡ್ತೀವಿ ಅಂದ್ರೆ ಯೂಟ್ಯೂಬ್ ಚಾನಲ್ಸ್ ಇಂದ ಬರ್ತಾರೆ, ಚಾನಲ್ಸ್ ಇಂದ ಬರ್ತಾರೆ, ಪೇಪರ್ ಅವರು ಬರ್ತಾರೆ, ಎಲ್ಲರೂ ಬಂದು ಅವರ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. ಬಟ್ ಇತ್ತೀಚಿನ ದಿನಗಳ ಬೆಳವಣಿಗೆ ಏನಾಗಿದೆ ಅಂತಂದ್ರೆ ಸ್ಯಾಟಲೈಟ್ ಮಾಧ್ಯಮ ಏನಿದೆ ಅಂದ್ರೆ ಈಗ ಟಿವಿ ಚಾನೆಲ್ಸ್ ಏನಿದೆ ಅವರು ಯೂಟ್ಯೂಬರ್ಸ್ ನ ಅಲೋ ಮಾಡ್ತಾ ಇಲ್ಲ. ಅಂದ್ರೆ ಬೇಡ ಅಂತ ಅವರು ಒಂದು ಪ್ರಪೋಸಲ್ ನ ಇಟ್ಟಿದ್ರು. ಅದನ್ನ ಯಾರ ಮುಂದೆ ಇಟ್ಟಿದ್ರು, PROs ಮುಂದೆ ಆಗಲಿ, ಇವ್ರ ಮುಂದೆ ಒಂದು ಡಿಸ್ಕಷನ್ ನಡೆದಿದೆ. ಅದರಲ್ಲಿ ಅವರು ಅಫಿಷಿಯಲ್ ಆಗಿ ಏನಂತ ಡಿಸ್ಕಷನ್ ತಗೊಂಡಿದ್ದಾರೆ ಅಂತಂದ್ರೆ 27 ಚಾನಲ್ 28 ಚಾನಲ್ ಮಾತ್ರನೇ ಬರಬೇಕು, ಬೇರೆ ಯಾರು ಬರಬಾರ್ದು ಅಂತ ಡಿಸಿಷನ್ ತಗೊಂಡಿದ್ರು. ಇದನ್ನ ನಮಗೆ PRO ಸಹ ನಮಗೆ ಕನ್ವೆ ಮಾಡಿದ್ರು, ಈ ತರ ಡಿಸಿಷನ್ ತಗೊಂಡಿದ್ದಾರೆ ಅಂತ. ನಾವು ಅವ್ರಿಗೆ ಏನಂತ ಕನ್ವೆ ಮಾಡಿದ್ರೆ ಅದಾದ್ಮೇಲೆ ಅಂತಂದ್ರೆ ಸ್ಯಾಟಲೈಟ್ ಜೊತೆಗೆ ಇವತ್ತು ಪ್ರಪಂಚ ನಡೀತಿರೋದೇ ಸೋಷಿಯಲ್ ಮಾಧ್ಯಮ, ಡಿಜಿಟಲ್ ಮಾಧ್ಯಮದಲ್ಲಿ ಪ್ರತಿಯೊಂದು ನಡೀತಿದೆ. ಈಗ ಸ್ಯಾಟಲೈಟ್ ಚಾನಲ್ಸ್ ಸಹ ಏನೇ ಸುದ್ದಿ ಬಂದ್ರು ನೆಕ್ಸ್ಟ್ ಮೂಮೆಂಟ್ ಅಲ್ಲಿ ಅದು ಯೂಟ್ಯೂಬ್ ಅಲ್ಲಾಗ್ಲಿ ಸೋಷಿಯಲ್ ಮೀಡಿಯಾದಲ್ಲಾಗ್ಲಿ ಶೇರ್ ಮಾಡ್ತಾರೆ. ಸೊ ಇದಿದ್ದಾಗ ಬೈ ಈ ಸರ್ಕಲ್ ಅಂದ್ರೆ ಇಷ್ಟೋ ಜನಕ್ಕೆ ರಿಸ್ಟ್ರಿಕ್ಷನ್ಸ್ ಏನಕ್ಕೆ ಅನ್ನೋದು ನಮ್ಮ ಒಂದು ಪ್ರಶ್ನೆ ಆಗಿದೆ. ಹಾಗಾದ್ರೆ ಇವತ್ತು ನಮ್ದು ಇದಿತ್ತು ಏನೋ ಡಬ್ಬಿಂಗ್ ಸ್ಟಾರ್ಟ್ ಮಾಡಿದ್ವಿ ಇವತ್ತು. ಅದಕ್ಕೋಸ್ಕರ ಯೂಟ್ಯೂಬರ್ಸ್ ನ ಕರೆದಿದ್ವಿ, ಚಾನಲ್ಸ್ ಅವ್ರನ್ನ ಕರೆದಿದ್ವಿ, ಎಲ್ಲರನ್ನೂ ಕರೆದಿದ್ವಿ. ನೆನ್ನೆ ಮೆಸೇಜ್ ಸಹ ಕಳಿಸಲಾಗಿತ್ತು. 9ರಿಂದ 10:30ವರೆಗೂ ಚಾನಲ್ಸ್ಗೆ, 10:30ರಿಂದ 11:00ವರೆಗೂ ಯೂಟ್ಯೂಬರ್ಸ್ಗೆ. ಏನಕ್ಕೆ ಅಂತಂದ್ರೆ ಅಲ್ಲಿ ನಾವು ಮಾಡ್ತಿರ್ತಂತ ಜಾಗ ಬಂದು ತುಂಬಾ ಕಂಜೆಸ್ಟೆಡ್ ಆಗಿತ್ತು. ಏನೊಂದು 20-30 ಜನ ನಿಂತ್ಕೋಬಹುದಾಗಿತ್ತು ಅಷ್ಟೇ, ಅದಕ್ಕಿಂತ ಜಾಸ್ತಿ ಜನ ಅಕಾಮಡೇಟ್ ಮಾಡಕ್ ಆಗದೆ ಇರೋದ್ರಿಂದ ಇದನ್ನ ನೆನ್ನೆ ಅವ್ರು ಮೆಸೇಜ್ ಕಳಿಸಿದೆ. ಅವ್ರಿಗೆ ಅಫಿಷಿಯಲ್ ಕನ್ಫರ್ಮೇಶನ್ ಸಹ ನಮ್ಮ ಪಿ ಅವ್ರಿಗೆ ಕೊಟ್ಟಿದ್ದಾರೆ, ಬೆಳಗ್ಗೆ ಬರ್ತಿದೀವಿ ಅಂತ. ಇವತ್ತು ಬೆಳಗ್ಗೆ ಕೆಲವು ಮಾಧ್ಯಮ ಬಂದು ಅವರು ಇಟ್ಟಿದ್ದಂತ ಕಂಡೀಷನ್ ಏನು ಅಂತಂದ್ರೆ ಆ 28 ಜನ ಯೂಟ್ಯೂಬರ್ಸ್ ಬಿಟ್ಟು ಬೇರೆ ಯಾರೇ ಬಂದ್ರು ನಾವು ಇದಕ್ಕೆ ಸಪೋರ್ಟ್ ಮಾಡಲ್ಲ, ನಾವು ಇದನ್ನ ಕವರೇಜ್ ಮಾಡಲ್ಲ ಅಂತ ಅಂದ್ರು. ನಾವು ಅದನ್ನ ರಿಕ್ವೆಸ್ಟ್ ಮಾಡಿದ್ವಿ. ಏನಂತ ಹೇಳ್ಬಿಟ್ಟು ಅಂತಂದ್ರೆ ಈಗ 24th ನಮ್ದು ನೆಕ್ಸ್ಟ್ ಮತ್ತೆ ಪ್ರೆಸ್ ಮೀಟ್ ಇದೆ. ಆ ಪ್ರೆಸ್ ಮೀಟ್ ಅಷ್ಟರಲ್ಲಿ ಏನಿದೆ ವಿ ವಿಲ್ ಡಿಸ್ಕಸ್ ಅಂತ ಅವ್ರೇನ್ ಹೇಳಿದ್ರು ಅಂತಂದ್ರೆ ಈಗ ಆಲ್ರೆಡಿ ನಾವು ನಿರ್ಮಾಪಕರ ಸಂಘಕ್ಕೆ ಇದನ್ನ ತಿಳಿಸಿದೀವಿ. ಅವರಿಂದ ಅಫಿಷಿಯಲ್ ಆಗಿ ನಮಗೆ 28 ಜನಕ್ಕೆ ಮಾತ್ರ ತಗೋಬೇಕು ಅನ್ನೋದು ಕನ್ಫರ್ಮೇಶನ್ ತಗೊಂಡಿದೀವಿ ಅಂತಂದ್ರು. ಅದನ್ನ ನಾನು ಬಣಕರ್ ಸರ್ ಅವ್ರಿಗೆ ಕೇಳಿದಾಗ ಅವ್ರು ಹೇಳಿದ್ರು ಆ ತರದ ಯಾವುದೇ ರೀತಿಯಾದ ಅಫಿಷಿಯಲ್ ಕನ್ಫರ್ಮೇಶನ್ ಕೊಟ್ಟಿಲ್ಲ, ಅಫಿಷಿಯಲ್ ಕನ್ಫರ್ಮೇಶನ್ ಏನು ಕೊಟ್ಟಿಲ್ಲ ಅಂತ ಹೇಳಿದ್ರು. ಸೊ ಇವತ್ತು ಬೆಳಗ್ಗೆ ಬಂದು ಅವರು ಯೂಟ್ಯೂಬರ್ಸ್ ನೀವು ಎಲ್ಲಾರು ಇನ್ವೈಟ್ ಮಾಡಿದ್ರೆ ನಾವು ಯಾವುದೇ ರೀತಿ ಕವರೇಜ್ ಮಾಡಲ್ಲ ಅಂತ ಹೇಳ್ಬಿಟ್ಟು ವಾಪಸ್ ಹೋದ್ರು. ಅದರಿಂದ ನಾವು ಚೇಂಬರ್ ಬಂದ್ವಿ. ಚೇಂಬರ್ ಏನಿದೆ ನಾವು ಅದನ್ನ ಕನ್ವೆ ಮಾಡಿದಾಗ ಅವರು ಡಿಸಿಷನ್ ಅಂದ್ರೆ ಅವರು ಹೇಳಿದ್ರು ಇಟ್ ಇಸ್ ನಾಟ್ ಕರೆಕ್ಟ್ ಟು ಡೂ. ಯಾಕಂದ್ರೆ ಸಿನಿಮಾ ಪಬ್ಲಿಸಿಟಿ ಇರೋದನ್ನ ಇದೇ ರೀತಿ ಮಾಡ್ಬೇಕು, ಈ ರೀತಿನೇ ಮಾಡ್ಬೇಕು ಅನ್ನೋದನ್ನ ಯಾರು ರಿಸ್ಟ್ರಿಕ್ಟ್ ಮಾಡಕ್ಕಾಗಲ್ಲ, ಮಾಡಬಾರ್ದು ಅನ್ನೋದು ನಮ್ಮ ಒಂದು ರಿಕ್ವೆಸ್ಟ್. ಮಾತಾಡಿ ಎಲ್ಲರೂ ನಮಸ್ಕಾರ. ಈಗ ಸುಪ್ರೀತ್ ಅವರು ನನಗೆ ಡೀಟೇಲ್ ಆಗಿ ಏನು ಸಮಸ್ಯೆ ಆಯಿತು, ಯಾವ ಥರ ಆಯಿತು, ಹೆಂಗೆ ಆಯಿತು ಬಹುಶಃ ನನಗೆ ಗೊತ್ತಿಲ್ಲ. ಪೂರ್ವಭಾವಿಯಾಗಿ ನಾವು ಚರ್ಚೆ ಮಾಡಿ ಸದ್ಯ ಎಲ್ಲ PROಗಳು ಕರೆದು ಆಮೇಲೆ ನಮ್ಮ TV ಚಾನಲ್ಸ್ ಮುಖ್ಯಸ್ಥರಿಗೆ ತರಿಸು ಮಾತುಕತೆ ಆಡಿದ್ವಿ. ಪ್ರಾಬ್ಲಮ್ ಯಾಕೆ ಮಾತುಕತೆ ಆಡಿದ್ವಿ ಅಂದ್ರೆ ನಾವು ಬ್ಲೇಮ್ ಮಾಡ್ತಾ ಇಲ್ಲ. ಈಗ ಏನಂದ್ರೆ ನಮಗೆ ಒಂದು ಸಮಸ್ಯೆ ಬಂತು. ಕಳೆದ ಮಾರ್ಟಿನ್ ಸಿನಿಮಾ ಮಾಡಿದಾಗ ನಾನು ನೋಡಿದೆ ವಾಲಂಟಿಯರ್ ಯಾರೋ ಒಬ್ಬ ಮಾತಾಡಿದ ತಪ್ಪಿಗೆ ಬೇರೆಯವರು ಅನುಭವಿಸ್ಬೇಕಾಗುತ್ತೆ, ಯಾರೋ ಮಾಡಿದ್ದು ಒಂದು ತಪ್ಪಿಗೆ ಬೇರೆಯವರು ಅನುಭವಿಸ್ಬೇಕಾಗುತ್ತೆ. ಯಾಕಂದ್ರೆ ಒತ್ತು ಹೇಳ್ತಾ ಇದ್ದೀನಿ ನಾನು, ನೀವೇನ್ ಮಾಡ್ತೀರ ಅಂತ ಗೊತ್ತಿಲ್ಲ ನನಗೆ. ದಿಸ್ ಇಸ್ ಫ್ಯಾಕ್ಟ್, ದೇ ಆರ್ ಟೋಲ್ಡ್. ಅವ್ರು ಬಂದಾಗ ಪ್ರೆಸ್ ಮೀಟ್ ನಡಿಬೇಕಾದ್ರೆ ಅವ್ರಿಗೆ ಆದ್ಯತೆ ಕೊಡೋದು, ನೀವೇ ಮುಂದೆ ಹೋಗೋದು, ಆಮೇಲೆ ಸಣ್ಣ ಸಣ್ಣ ಕ್ಯಾಮ್ರಾ ಇಟ್ಕೊಂಡು ಮಾಡೋದು, ಇದ್ರಲ್ಲಿ ಮಾಡೋದು, ಅಥವಾ ನಿಮ್ಮ ಮೊಬೈಲ್ ಮಾಡೋದು ನಮಗೆ ತುಂಬಾ ಅಡಚಣೆ ಆಗ್ತಿದೆ. ನಾವು ಸೋಷಿಯಲ್ ಮೀಡಿಯಾದ ಮುಂಚೆಯಿಂದ ನಡ್ಕೊಂಡು ಇವತ್ತು ಮಾಧ್ಯಮ ಈಗ ಡಿಜಿಟಲೈಸೇಷನ್ ದೊಡ್ಡದಾಗಿದೆ, ಮಾಧ್ಯಮ ಬೆಳೆದಿದೆ, ಸೋಷಿಯಲ್ ಮೀಡಿಯಾಸ್ ಇದೆ, ಸೋ ಮೆನಿ ಅದರ್ ವೇಸ್ ಆಫ್ ಓಪನ್ ಆಗಿರೋದ್ರಿಂದ ಬರ್ತಾ ಅದಕ್ಕೆ ಅಡ್ಜಸ್ಟ್ ಮಾಡ್ಕೊಂಡು ಯಾರೇ ನಿರ್ಮಾಣ
ನಾವು ಯಾವ್ದು ಅಥೆಂಟಿಕೇಶನ್ ಆಗಿ ಆರ್ಥರೈಸ್ಡ್ ಆಗಿ ಯಾವುದೇ ತರದ ವಾಣಿಜ್ಯ ಮಾಡಿದ ಆದೇಶ ಹೊರಡಿಸಿಲ್ಲ. ಆ ಸಮಸ್ಯೆಗಳು ಪರಿಹಾರ ಮಾಡಬೇಕು, ಯಾವ ತರ ಮಾಡಬೇಕು ನಿರ್ಮಾಪಕರ ಮೋಸ್ಟ್ ಇಂಪಾರ್ಟೆಂಟ್ ಧ್ಯಾನ ಬಿಡಿ. ನಾನು ಪ್ರೊಟೆಕ್ಟ್ ಮಾಡಿದ್ರೆ ನಮ್ ಕೆಲಸ ವಾಣಿಜ್ಯ ಮಂಡಳಿದು. ಅವ್ರು ಏನೇನು ತೊಂದರೆ ಬಂದು ನೋಡಿ ಬಂದು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ರು ನಮಗೆ ಸುಪ್ರೀತ್ ಅವರು, ನಮ್ಮ ಪ್ರೇಮ್ ಅವರು. ಹಿಂಗೆ ಆಯ್ತು ಸಮಸ್ಯೆ, ಹಿಂಗೆ ನಾನು 250 ಕನ್ನಡ ಚಿತ್ರರಂಗ ಡೇ ಬೈ ಡೇ ಗ್ರೋಯಿಂಗ್ ಲೈಕ್ ಎನಿಥಿಂಗ್ ಈಗಾಗಲೇ ಅಪ್ರೂವ್ ಮಾಡಿ ತೋರಿಸಿದೀವಿ. ಅದೇ ತರ ನಮ್ಮ ಈಗ KD ಪಿಕ್ಚರ್ ಆಗ 150 ಕೋಟಿ ಬಂಡವಾಳ ಆಗಿದೆ. ಆ ಬಂಡವಾಳದ ಆಗ್ತದೆ ಚಿಂತೆ ಅಂತ ಪಬ್ಲಿಸಿಟಿ ಹೋಗ್ಲೇಬೇಕಾಗುತ್ತೆ. ಅವ್ರು ಹೇಳಿದಾಗ ನಮಗೂ ಸ್ವಲ್ಪ ಅರಿವಾಯ್ತು, ನಾವು ಯಾವ ತರ ಡಿಸಿಷನ್ ತಗೋಬಹುದು, ಯಾವ ತರ ತೊಡೋದು, ಏನಾಗುತ್ತೆ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಮಾತಾಡಿದಾಗ ಪ್ರಯೋಗ ಸ್ವಲ್ಪ ನಿಜಾಂಶಕ್ಕೆ ಹತ್ರ ಇದೆ ಅನ್ಸೋ. ಆಸ್ ಇಟ್ ಈಸ್ ಯು ಆರ್ ನಾಟ್ ಟೇಕನ್ ಇನ್ ಎ ಸಿಂಗಲ್ ಡಿಸಿಷನ್ ರಿಗಾರ್ಡ್ ಆಫ್ ದಿಸ್. ಅದನ್ನ ಈಗ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸ್ ಚರ್ಚೆ ಮಾಡಬೇಕು ಅಂದ್ರೆ ನಾವು PROಗಳು ಇನ್ನೊಂದ್ಸಲ ಚರ್ಚೆ ಮಾಡಿ ಯಾವ ತರ ಮಾಡಬೇಕು ವಿತೌಟ್ ಅಫೆಕ್ಟಿಂಗ್ ಎನಿಬಡಿ. ಅವ್ರಿಗೂ ತೊಂದರೆ ಆಗ್ಬಾರ್ದು, ನಿಮಗೂ ತೊಂದರೆ ಆಗ್ಬಾರ್ದು, ಅಮಿಕಬಲ್ ಸೊಲ್ಯೂಷನ್ ಮಾಡುವಂತ ಕೆಲಸ ನಮ್ದು. ಯಾಕಂದ್ರೆ ಸೋಷಿಯಲ್ ಮೀಡಿಯಾದ ನೀವು ಬೇಕು, ನಿಮ್ಮ ಪಾತ್ರಗಳು ಕೂಡ ಬಹಳ ದೊಡ್ಡದಾಗಿದೆ. ನೀವು ಕೂಡ ಬಂದ್ಮೇಲೆ ಇಂಡಸ್ಟ್ರಿಯಲ್ಲಿ ಏನೋ ಒಂಥರ ಎಲ್ಲಾದ್ರೂ ಮಾಹಿತಿಗಳ ಪ್ರತಿಯೊಂದು ಮನೆಗೂ ತಲುಪುವಂತ ಕೆಲಸ ಮಾಡ್ತಾ ಇದ್ರ. ಜಿಲ್ಲಾ ಮಟ್ಟದಲ್ಲಿ, ಗ್ರಾಮ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ, ಹಳ್ಳಿ ಸೋಷಿಯಲ್ ಮೀಡಿಯಾ ಇದು ಹೇಗೆ ಡಾಮಿನೆಂಟ್ ರೋಲ್ ಅಂತ ನಮಗೂ ಅಂದ್ರೆ ಇವತ್ತು ನಾವು ಅದಕ್ಕೆ ಕಂಟ್ರೋಲ್ ಮಾಡಕ್ಕೆ ಯಾರಿಗಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಕಂಟ್ರೋಲ್ ಮಾಡಕ್ಕಾಗಲ್ಲ. ಜನರಿಗಾಗಿ ಜನರಿಗೋಸ್ಕರ ಅಂತ ಮಾಡಿದಾಗ ನಾವು ನಮ್ಗೋಸ್ಕರ ನಾವೇನ ನೀವು ಕಂಟ್ರೋಲ್ ಮಾಡಕ್ ನಾವು ಅಥೆಂಟಿಕೇಶನ್ ಹಿಂಗ್ ಮಾಡ್ಲೇಬೇಕು ಅಂತ ಮ್ಯಾಂಡೇಟರಿ ಆಗಿ ಹೇಳೋ ಅಧಿಕಾರ ನಮಗಿಲ್ಲ. ಎವ್ರಿಥಿಂಗ್ ಕಮ್ಸ್ ಇನ್ ದಿ ರೂಲ್ಸ್, ಕಾನೂನು ಇರುತ್ತೆ, ಕಟ್ಟಲೆ ಇರುತ್ತೆ, ತಕ್ಕಂತಿರುತ್ತೆ. ನೀವು ಹಿಂದೆ ಅದರಿಂದ ಪ್ರೋಸ್ ಅಂಡ್ ಕಾನ್ಸಿಕ್ವೆನ್ಸ್ ನಮ್ಗೆ ಗೊತ್ತಿರಲಿಲ್ಲ. ಆಸ್ ಇಟ್ ಈಸ್ ಯು ಆರ್ ನಾಟ್ ಗಿವನ್ ಎನಿ ಅಥೆಂಟಿಕೇಶನ್ ಬ್ಯಾಕ್ಗ್ರೌಂಡ್ ಕೊಡೋದು. ಅದನ್ನ ಇನ್ನೊಂದ್ಸಲ ಪರಿಶೀಲನೆ ಮಾಡಿ ಚರ್ಚೆ ಮಾಡಿ PROಗಳು ತಾವಿದ್ದೀರಾ, ಇಂಡಸ್ಟ್ರಿ ಬಗ್ಗೆ ಆಗುವಗಳು ಎಲ್ಲ ಗೊತ್ತು. ದೊಡ್ಡ ದೊಡ್ಡ ಸಿನಿಮಾಗಳನ್ನ ಯಾವ ತರ ಪ್ರೊಟೆಕ್ಟ್ ಮಾಡಬೇಕು, ಅದ್ರ ಸಣ್ಣ ಸಿನಿಮಾಗಳು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ನೋಡಿ ಈಗ ದೊಡ್ಡ ಸಿನಿಮಾ ಒಂದು ಕಂಪ್ಲೇಂಟ್ ಮಾಡಿದಾಗ ಇಮಿಡಿಯೇಟ್ ಆಕ್ಷನ್ ಚೆನ್ನಾಗಿ ಬರುತ್ತೆ. ಅದು ಸಣ್ಣ ಸಿನಿಮಾಗಳು ಸ್ಪಂದಿಸುವಂತ ಕೆಲಸ ನೀವು ಮಾಡ್ಬೇಕು. ಸಣ್ಣ ನಿರ್ಮಾಪಕರು ಸಿನಿಮಾ ಇಲ್ಲ, ಅವ್ರಿಲ್ಲ ಅಂದ್ರೆ ಇಂಡಸ್ಟ್ರಿ ಇಲ್ಲ, ಅವ್ರಿಲ್ಲ ಅಂದ್ರೆ ಕೆಲಸ ಇಲ್ಲ, ಎಷ್ಟೊಂದು ಕಾಮಿಡಿ ಕೆಲಸ ಇಲ್ಲ. ನೀವು ಅದನ್ನ ಕೂಡ ಅರ್ಥ ಮಾಡ್ಕೋಬೇಕಾದ್ರೆ ಎಲ್ಲರೂ ದೇ ಕ್ಯಾನಾಟ್ ಅಫೋರ್ಡ್ ಮಚ್ ಮನಿ. ಸೊ ಪ್ರೆಸ್ ಮೀಟ್ ಮಾಡ್ಬೇಕು, ಆಮೇಲೆ ಸೋಷಿಯಲ್ ಮೀಡಿಯಾದ ಕಳಿಸುವಂತ ಬಂಡವಾಳ 50 ಲಕ್ಷ, 1 ಕೋಟಿ 2 ಕೋಟಿ ಮಾಡಿದಾಗ ಈ ದೊಡ್ಡ ತೊಂದರೆ ಹಾಕಿ ತೊಂದರೆ ಇಲ್ಲ. ಇವೆಲ್ಲ ದೊಡ್ಡ ಬಡತನ ಮಾಡ್ತಾ ಇದ್ದಾಗ ಸ್ವಲ್ಪ ದುಡ್ಡು ಖರ್ಚು ಮಾಡೋದು ಏನು ತೊಂದರೆ ಇಲ್ಲ ನನ್ನ ಅನಿಸಿಕೆ. ನಾನೊಬ್ಬ ಸಣ್ಣ ಲೆವೆಲಲ್ಲಿ ವಸೂಲ್ ಮೇಲೆ ಹೊಸ ಇದು ಬಂಡವಾಳ ಹಾಕಿ ಸಾಕಷ್ಟು ಕೋಟಿಗಳು ಬಂದು ಮತ್ತೆ ಅಧ್ಯಕ್ಷ ಇದು ಕಷ್ಟ ಆಗುತ್ತೆ. ಸಣ್ಣ ನಿರ್ಮಾಪಕರಿಗೆ ಪ್ರೊಟೆಕ್ಟ್ ಮಾಡೋ ಅಂತ ಕೆಲಸ ಮಾಡಿ ಅದ್ರ ಸೊಲ್ಯೂಷನ್ ಮಾಡ್ಕೊಂಡು ಮಾಡೋದು ನಮ್ದೇನ ಅಭ್ಯಂತರ ಇಲ್ಲ. ಅವ್ರು ಕೂಡ ಇವ್ರಿಗೆ ಬಂಡವಾಳ ಬರಬೇಕು. ನಿರ್ಮಾಪಕ ಇದು ಮೋಸ್ಟ್ ಇಂಪಾರ್ಟೆಂಟ್. ಇವತ್ತು ಕನ್ನಡ ಚಿತ್ರರಂಗದಲ್ಲಿ 200 ಕೋಟಿಗಳ ಬಂಡವಾಳ ಆಗ್ತಾ ಇರೋದ್ರೆ ಆಲ್ ಪ್ರೌಡ್, ಹೆಮ್ಮೆ ಅನ್ಸುತ್ತೆ. ವಾಣಿಜ್ಯ ಮಂಡಳಿ ಇದ್ರ ಬಗ್ಗೆ ಸ್ಪೆಷಲ್ ಧನ್ಯವಾದ ತಿಳಿಸ್ತಾ. ಇಂಥ ಒಂದು ದೊಡ್ಡ ಮಟ್ಟದ ಸಿನಿಮಾಗಳನ್ನ ಮಾಡ್ತಾ ಇರೋದು ಇಡೀ ರಾಷ್ಟ್ರ ಮಟ್ಟದಲ್ಲಿ ನಾವು ಕಣ್ಣಿಗೆ ಕಾಣೋ ಸಿನಿಮಾಗಳು ಮಾಡ್ತಾ ಇದ್ದಾರೆ. ನೋಡಿ ಕೋಟ್ಯಾಂತರ ಬಂಡವಾಳ ಹಾಕಿ ನೋಡಿ 2, 3, 4 ಪಿಕ್ಚರ್ ಒಟ್ಟಿಗೆ ನೋಡಿ ಅವರು ಇದು ಮಾಡ್ತಾ ಇದ್ದಾರೆ, KD ಮಾಡ್ತಾ ಇದ್ದಾರೆ. ಅದ್ಯಾವ ನಮ್ಮ ಸಾಕ್ಷಿತ್ತು ಎಷ್ಟು ಪಿಕ್ಚರ್ ಹುಡುಗಾಟ ಅಲ್ಲ, ಇನ್ವೆಸ್ಟಿಂಗ್ ಕ್ರೋರ್ಸ್ 600,000 800 crores ಬಂಡವಾಳ ಹಾಕ್ಬಿಟ್ಟು ಸಿನಿಮಾ ಮಾಡಿದಾಗ ಅವ್ರ ಬಗ್ಗೆ ಚಿಂತನೆ ಮಾಡೋದು ನಮ್ದರ ಮೇಲೆ. ಅದೇ ತರ ಸಣ್ಣ ನಿರ್ಮಾಣಕ್ಕೂ ಕೂಡ ನೀವು ಗಮನ ಇಟ್ಕೊಂಡು ಮಾಡೋದ್ರೆ ನಮ್ಗೆ ಯಾವುದೇ ಅಭ್ಯಂತರ ಇಲ್ಲ. ಅದು ಏನಾಗುತ್ತೆ ಪ್ರೋತ್ಸಾಹ ಒಳ್ಳೇದು ಕೆಟ್ಟೋದು ಆಗೋದು ಎಲ್ಲ ನೀವು ಚರ್ಚೆ ಮಾಡಿ 2 ಪಕ್ಷದಲ್ಲಿ ಖಂಡಿತ ಅವರು ಯಾವಾಗಲೂ ವಾಣಿಜ್ಯ ಬಿಡಲಿ ನಿರ್ಮಾಪಕ ಪರವಾಗಿ ಮಾತಾಡ್ತೀವಿ ಹೊರತು ಸೋಷಿಯಲ್ ಮೀಡಿಯಾ ನೀವು ಬೇರೆ ದೊಡ್ಡ ಚಾನಲ್ ಅನ್ಯತಾ ಭಾವಿಸ್ಕೊಡ್ಬೋದು. ಯಾಕಂದ್ರೆ ನಾನು ನೀವು ಎಗ್ರೆಸ್ ಮಾಡ್ತಾರೆ ನಿಮ್ಮಿಂದ ಫಸ್ಟ್ ಚಾನಲ್ ಒಂದಿದೆ 2 ಚಾನಲ್. ಬಹುಶಃ ನಾವು ಎಕ್ಸ್ಕ್ಯೂಸ್ ಮಾಡ್ಬೇಕಂದ್ರೆ ETV, ಉದಯ ಯಾವುದೂ ಇಲ್ಲ, 2 ಚಾನಲ್ ಇತ್ತು. ನೀವು ಬರ್ತಾ ಎಷ್ಟು ಇಂಡಸ್ಟ್ರಿ ಗ್ರೋತ್ ಆಗ್ತಿದ್ದಾರೆ ನೋಡಿ. ಇದೇ ಪ್ರೇಮ್ ಎಕ್ಸ್ಕ್ಯೂಸ್ ಮಾಡಿದಾಗ 2 ಚಾನಲ್ ಇದ್ದು ಇವತ್ತು ಇದೇ ಸೇಮ್ KD ಪಿಕ್ಚರ್ 2 ಜನ ಸೋಷಿಯಲ್ ಮೀಡಿಯಾ ಚಾನಲ್ಗಳಿದೆ. ಡೇ ಬೈ ಡೇ ಟೆಕ್ನಾಲಜಿ ಇಸ್ ಗ್ರೋಯಿಂಗ್ ಲೈಕ್ ಎನಿಥಿಂಗ್. ಆ ಟೆಕ್ನಾಲಜಿ ಚೆಕ್ ಮಾಡ್ಕೊಂಡು ಹೋಗೋದು ನನ್ನ ಕೆಲಸ, ನಾವು ಕಂಟ್ರೋಲ್ ಮಾಡೋದು ನಮ್ಮ ಕೆಲಸ ಇಲ್ಲ. ಅದರಿಂದ ಇದು ಹತ್ತಿದ್ದೀವಿ, ಇದು ಕಷ್ಟ ಏನು ಅರ್ಥ ಆಗಿದೆ. ಇದನ್ನ ಮತ್ತೊಂದೇ ಪರಿಶೀಲನೆ ಮಾಡಿ ನಾವು ಕೂತ್ಕೊಂಡು ಡಿಸ್ಕಸ್ ಮಾಡ್ಬಂದ್ರೆ ಅವ್ರಿಗೂ ಒಳ್ಳೇದಾಗಬೇಕು, ಇಂಡಸ್ಟ್ರಿ ಅಲ್ಟಿಮೇಟ್ಲಿ ಪ್ರೊಡ್ಯೂಸರ್ ಒಳ್ಳೇದಾಗಬೇಕು ಅಂತ ಸೂತ್ರ ಹಿಡಿದು ಮಾಡುವಂತ ಕೆಲಸ ಮಾಡ್ತೀವಿ. ಅದ್ರ ಜೊತೆ ನಮ್ಮ ನಿರ್ಮಾಪಕ ಅಧ್ಯಕ್ಷರು ಕೂಡ ಅವ್ರು ಚರ್ಚೆ ಮಾಡಿದ, ಅವರು ಕೂಡ ಇದ್ರು. ಅವರು ವಿಚಾರ ಕೂಲಂಕಷ ಹೇಳಿದ್ರು. ನಿರ್ಮಾಪಕರಿಗೆ ಅಕಸ್ಮಾತ್ ಹೆಚ್ಚು ಕಡೆ ನೀವೇನು ಮಾಡಿ ನಿಮ್ದು ಎಷ್ಟು ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ದು ಕವರೇಜ್ ಎಷ್ಟು ಬರುತ್ತೆ, ನಮ್ದೇ ಇದೆ ಅಂದ್ರು. ನಮ್ದೇ ಇದೆ, ಯೂಟ್ಯೂಬ್ ಚಾನಲ್ಸ್ ಇದೆ, ನಮ್ದೇ ಕವರೇಜ್ ಇದೆ, ನಿಮ್ಗಿಂತ ಎಷ್ಟು ರೀಚ್ ಆಗುತ್ತೆ ಅಂತ ನಾವು ಯಾವ ಎಷ್ಟು ರೀಚ್ ಆಗುತ್ತಾ ಅಥೆಂಟಿಕೇಶನ್ ಆಗಿ ನಾವು ಅದ್ರೊಳಗೆ ಸ್ಟ್ಯಾಟಿಕ್ಸ್ ನಮ್ಮ ಕೆಲಸ ಅಲ್ಲ. ನೀವು ಸಿನಿಮಾಗಳನ್ನ ಸಣ್ಣ ಯೂಟ್ಯೂಬ್ನವರು ಬೇಕಾಗುತ್ತೆ, ದೊಡ್ಡವರು ಬೇಕಾಗುತ್ತೆ, ದೊಡ್ಡ ಚಾನಲ್ ಬೇಕಾಗುತ್ತೆ. ನಿರ್ಮಾಪಕರಿಗೆ ಏನಪ್ಪ ಅಲ್ಟಿಮೇಟ್ ಪೀಪಲ್ ಜನಕ್ಕೆ ಹೋಗ್ಬೇಕು ಅಂತ ಅದನ್ನ ಮಾಡುವಂತ ಕೆಲಸ ಮಾಡ್ತಾ ಇರ್ತಾರೆ. ಅದಕ್ಕೆ ಈಗ ನಮ್ಗೆ ಗೊತ್ತಾಗಿದೆ ತೊಂದರೆ ಏನು ಅಂತ, ಆ ಸರಿದೂಗುವಂತ ಕೆಲಸ ಮಾಡ್ತೀವಿ ಅಂತ ಖಂಡಿತವಾಗ್ಲೂ ಭರವಸೆ ಕೊಟ್ಟಿದ್ದಾರೆ ಸುಪ್ರೀದವರೇ. ಮುಂದೆ ಭಾಗದಲ್ಲಿ ನಮ್ಮ ನಿರ್ಮಾಪಕರ ಅಧ್ಯಕ್ಷರು ನಮ್ಮ ಬೊಮ್ಮಾಯಿ ಅವರು ಕೂಡ ಸಂಕ್ಷಿಪ್ತವಾದ ಬಗ್ಗೆ ಮಾತಾಡಿ. ಎಲ್ಲ
ಎಲ್ಲ